ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ. ರಾಜ್ಯಪಾಲರ ನಡೆಯನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ. ಹಬ್ಬಗಳ ಸೀಸನ್ ಆರಂಭವಾದ ಬೆನ್ನಲ್ಲೇ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಬೆಂಗಳೂರಿನಿಂದ ವಿಜಯಪುರ ಬೆಳಗಾವಿಗೆ ವಿಶೇಷ ರೈಲು ಘೋಷಿಸಿದ ನೈಋತ್ಯ ರೈಲ್ವೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆ. ನಾಳೆ ರಾತ್ರಿವರೆಗೂ ಮುಂದುವರಿಯಲಿದೆ ವರುಣನ ಅಬ್ಬರ. ಹವಾಮಾನ ಇಲಾಖೆ ಮುನ್ಸೂಚನೆ. ಗುಮ್ಮಟನಗರಿಯಲ್ಲಿ ಸಂಭ್ರಮದ ರಕ್ಷಾಬಂಧನ. ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಬಣ್ಣ ಬಣ್ಣದ ರಾಖಿಗಳು. ನಮಸ್ಕಾರ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ದೀಪಿಕಾ ಖತ್ರಿ. ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರಾಸಿಕ್ಯೂಷನ್ ತಡೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಇಂದು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಗುಮ್ಮಟನಗರಿ ವಿಜಯಪುರದ ಗಾಂಧಿ ಚೌಕ್ನಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ರಸ್ತೆ ಮೇಲೆ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾಲು ಸಾಲು ಹಬ್ಬಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ತಗ್ಗಿಸಲು ನೈಋತ್ಯ ರೈಲ್ವೆ ವಿಶೇಷ ರೈಲು ಸೇವೆಯನ್ನು ಘೋಷಿಸಿದೆ. ಯಶವಂತಪುರ ಮತ್ತು ಬೆಳಗಾವಿ ನಡುವೆ ಹಾಗೂ ಬೆಂಗಳೂರು ಮತ್ತು ವಿಜಯಪುರ ನಿಲ್ದಾಣಗಳ ನಡುವೆ ವಿಶೇಷ ರೈಲುಗಳು ಸಂಚರಿಸಲಿವೆ. ವಿಶೇಷ ರೈಲು ಸೆಪ್ಟೆಂಬರ್ 5ರಿಂದ ಪ್ರಯಾಣ ಆರಂಭಿಸಲಿವೆ. ಸಂಚಾರ ಮಾರ್ಗದಲ್ಲಿ ಬರುವ ಎಲ್ಲ ಪ್ರಮುಖ ನಿಲ್ದಾಣಗಳಲ್ಲಿ ಈ ವಿಶೇಷ ರೈಲು ನಿಲುಗಡೆ ಹೊಂದಿವೆ. ಇನ್ನು ಆನ್ಲೈನ್ ಮೂಲಕವೂ ಬುಕಿಂಗ್ ಮಾಡಬಹುದೆಂದು ನೈಋತ್ಯ ರೈಲ್ವೆ ತಿಳಿಸಿದೆ. ವಿಶ್ವ ಛಾಯಾಗ್ರಹಣದ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವು ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋಟೋಗ್ರಫಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳ ಸ್ನಾತಕ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ವಿಭಾಗದ ಪ್ರಾಧ್ಯಾಪಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ವರುಣನ ಅಬ್ಬರ ಜೋರಾಗಿದ್ದು, ದಕ್ಷಿಣ ಒಳನಾಡಿನ ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಮನಗರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅದೇ ರೀತಿ ಉತ್ತರ ಒಳನಾಡಿನ ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಕೊಪ್ಪಳ, ಕಲಬುರಗಿ, ವಿಜಯನಗರ, ರಾಯಚೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಸೂಚಿಸಿದೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ. ಭಾರತೀಯ ಪರಂಪರೆಯಲ್ಲಿ ಅಣ್ಣ ತಂಗಿ ಬಾಂಧವ್ಯಕ್ಕೆ ವಿಶೇಷವಾದ ಮಹತ್ವವಿದೆ. ಈ ಬಾಂಧವ್ಯವನ್ನು ಸಾರುವ ಹಬ್ಬವೇ ರಕ್ಷಾಬಂಧನ. ರಾಖಿ ಹಬ್ಬ ಬಂತೆಂದರೆ ಸಾಕು, ಸಹೋದರ ಸಹೋದರಿಯರಿಗೆ ಎಲ್ಲಿಲ್ಲದ ಸಂಭ್ರಮ. ಮಕ್ಕಳು ಹಿರಿಯರು ಎನ್ನದೆ ಪ್ರತಿಯೊಬ್ಬರೂ ಕೂಡ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಬಣ್ಣ ಬಣ್ಣದ ರಾಖಿಗಳು ಕಂಗೊಳಿಸುತ್ತಿವೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಹಬ್ಬ ರಕ್ಷಾಬಂಧನ. ಶ್ರಾವಣ ಮಾಸದಲ್ಲಿ ಬರುವ ಈ ಹಬ್ಬವನ್ನು ಶ್ರಾವಣ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತದೆ. ಈ ಹಬ್ಬದ ದಿನ ಮಹಿಳೆಯರು ತಮ್ಮ ಸಹೋದರರಿಗೆ ಆರತಿಯನ್ನು ಬೆಳಗಿ ರಾಖಿಯನ್ನು ಕಟ್ಟುವುದು ಸಂಪ್ರದಾಯ. ಇನ್ನು ಮನೆಗಳಲ್ಲಿ ಈ ಹಬ್ಬದ ದಿನ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ರಕ್ಷಾಬಂಧನದ ಪ್ರಮುಖ ಆಕರ್ಷಣೆ ರಾಖಿ. ಇದೇ ಕಾರಣಕ್ಕೆ ಶ್ರಾವಣ ಮಾಸ ಆರಂಭಗೊಂಡ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ರಾಖಿಗಳು ಕಾಣಸಿಗುತ್ತವೆ. ಗುಮ್ಮಟನಗರಿ ವಿಜಯಪುರದ ಶಾಸ್ತ್ರಿ ಮಾರುಕಟ್ಟೆಯಲ್ಲಿಯೂ ಕೂಡ ಬಣ್ಣ ಬಣ್ಣದ ರಾಖಿಗಳು ಗಮನ ಸೆಳೆಯುತ್ತಿವೆ. ಮಾರುಕಟ್ಟೆಯಲ್ಲಿ ಯಾವುದೇ ಅಂಗಡಿಗಳಲ್ಲಿ ನೋಡಿದರೂ ವೆರೈಟಿ ರಾಖಿಗಳದ್ದೇ ಹವಾ. 2 ರೂಪಾಯಿ ಸಿಂಪಲ್ ರಾಖಿಯಿಂದ ಹಿಡಿದು 800 ರೂಪಾಯಿಗಳವರೆಗಿನ ಡಿಸೈನರ್ ರಾಖಿಗಳು ಕೂಡ ಮಾರುಕಟ್ಟೆಯಲ್ಲಿ ಜನರನ್ನು ಆಕರ್ಷಿಸುತ್ತಿವೆ. ಇನ್ನು ರಾಖಿಗಳನ್ನು ಮಾರಾಟ ಮಾಡಲೆಂದೇ ನಗರದ ವಿವಿಧ ಭಾಗಗಳಲ್ಲಿ ಹೊಸ ಮಳಿಗೆಗಳು ತಲೆ ಎತ್ತಿವೆ. ಹೆಚ್ಚಿನ ರಾಖಿಗಳನ್ನು ನೆರೆ ರಾಜ್ಯ ಮಹಾರಾಷ್ಟ್ರದಿಂದ ತಂದು ಇಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಬಣ್ಣ ಬಣ್ಣದ ವಿವಿಧ ವಿನ್ಯಾಸಗಳ ರಾಖಿಗಳನ್ನು ಕೊಳ್ಳಲು ಜನರು ಅಂಗಡಿಗಳಿಗೆ ಮುಗಿಬಿದ್ದಿರುವ ದೃಶ್ಯಗಳು ನಗರದಲ್ಲಿ ಸಾಮಾನ್ಯವಾಗಿವೆ. ಹಲವಾರು ಎಲ್ಲ ಸಾಕಷ್ಟು ವೆರೈಟಿಗಳನ್ನ ನಮ್ಮ ಅಂಗಡಿ ಒಳಗಿದ್ದಾವೆ.
ಒಂದು ಗೋಂಡೆ ರಾಖಿ ಆಗಿರ್ಬೋದು, ನೆವಿಲ್ ರಾಖಿ ಆಗಿರ್ಬೋದು, ಸ್ಟೋನ್ ರಾಖಿ ಆಗಿರ್ಬೋದು, ಸ್ಪಂಜಿನ್ ರಾಖಿ ಆಗಿರ್ಬೋದು, ಮೆಟಲ್ ರಾಖಿ ಆಗಿರ್ಬೋದು. ಅದೇ ರೀತಿ ಸುಗಂಧ ರಾಖಿ ಕೂಡ ಅದಾವೆ, ಚಂದನ್ ರಾಖಿ ಅದಾವೆ, ಕಟ್ಗಿ ರಾಖಿ ಅದಾವೆ, ಮೆಟಲ್ ರಾಖಿ ಅದಾವೆ. ಅದರ ನಂತರ ಬಾಕ್ಸ್ ರಾಖಿ ಅದಾವೆ, ಆಮಿ ರಾಖಿ ಅದಾವೆ, ರುದ್ರಾಕ್ಷಿ ರಾಖಿ ಅದಾವೆ. ನೆಕ್ಸ್ಟ್ ರೋಸ್ ಗೋಲ್ಡ್ ಅದಾವೆ, ಸಿಲ್ವರ್ ಗೋಲ್ಡ್ ಅದಾವೆ, ಪ್ಲಾಟಿನಮ್ ಅದಾವೆ, ಬ್ಲಾಸ್ ಪ್ಲಾಟಿನಮ್ ಅದಾವೆ ಮತ್ತು ಮಲ್ಬಾರ್ ಪ್ಲಾಟಿನಮ್ ಅದಾವೆ. ಇನ್ನಿತರ ವಿವಿಧ ಪ್ರಕಾರಗಳ ಹಲವಾರು ಥರ ರಾಖಿ ನಮ್ಮಲ್ಲಿ ಸಿಗುತ್ತವೆ, ನಮ್ಮಲ್ಲಿ ಲಭ್ಯ ಇದ್ದಾವೆ. ಮೊದಲಕ್ಕಿಂತ ರಾಖಿ ಇವಾಗ ಚೆನ್ನಾಗಿ ಬಂದಿದೆ. ನಾನು ನನ್ನ ತಮ್ಮನಿಗೆ ರಾಖಿ ತೊಗೊಳಕ್ಕೆ ಬಂದಿದ್ದೀನಿ. ಪ್ರೈಸ್ ತುಂಬ ರೀಸನಿಂಗ್ ಆಗಿದೆ. ರಾಖಿ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಹೊಸ ಬಗೆಯ ರಾಖಿಗಳು ಮಾರುಕಟ್ಟೆಗೆ ಕಾಲಿಟ್ಟಿವೆ. ಸಾಮಾನ್ಯ ರಾಖಿಗಳ ಜೊತೆಗೆ ಐ ಲವ್ ಮೈ ಬ್ರದರ್, ಅಣ್ಣ ತಂಗಿ ಮುಂತಾದ ಅಕ್ಷರಗಳನ್ನು ಬರೆದಿರುವ ರಾಖಿಗಳು ಕೂಡ ವಿಶೇಷವಾಗಿ ಜನರನ್ನು ಆಕರ್ಷಿಸುತ್ತಿವೆ. ಇನ್ನು ಸಹೋದರರ ಹೆಸರಿನ ಜೊತೆಗೆ ಅವರ ಭಾವಚಿತ್ರಗಳನ್ನು ಕೂಡ ರಾಖಿಯಲ್ಲಿ ನಮೂದಿಸಿರುವ ಟ್ರೆಂಡ್ ಕೂಡ ಮಾರುಕಟ್ಟೆಯಲ್ಲಿ ಜೋರಾಗಿ ನಡೀತಿದೆ. ಇದರ ಜೊತೆಗೆ ಮಕ್ಕಳನ್ನು ಆಕರ್ಷಿಸಲು ಕಾರ್ಟೂನ್ ರಾಖಿಗಳು, ಲೈಟಿಂಗ್ ಅಳವಡಿಸಿರುವ ರಾಖಿಗಳು ಕೂಡ ನಗರದಲ್ಲಿ ಜನರನ್ನ ಆಕರ್ಷಿಸುತ್ತಿವೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ದೀಕ್ಷಾ, ಅಕ್ಕ ಟಿವಿ, ವಿಜಯಪುರ. ಇವಿಷ್ಟು ಈ ಕ್ಷಣದ ಸುದ್ದಿಗಳು. ಸುದ್ದಿ ಹಾಗೂ ಮನೋರಂಜನೆಗೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಟಿವಿ.